ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ, ವೀಕ್ಷಕರ ತೀವ್ರದಿಂದ ಕಾಯ್ತಾ ಇದ್ದಂತಹ ಎರಡು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಸಂಬಂಧಪಟ್ಟಾಗೆ ಫಲಿತಾಂಶಗಳು ಕ್ಲಿಯರ್ ಆಗಿದೆ ಅನ್ನುವಂಥದ್ದು. ಈ ಮುಖಾಂತರ ಕಾಂಗ್ರೆಸ್ ಎರಡು ಕ್ಷೇತ್ರಗಳಲ್ಲಿ ಕೂಡ ದಿಗ್ವಿಜಯವನ್ನು ಸಾಧಿಸುವ ಮುಖಾಂತರ ಮತ್ತೊಮ್ಮೆ ಎರಡು ಕ್ಷೇತ್ರಗಳಲ್ಲಿ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದೆ ರಾಜ್ಯ ಕಾಂಗ್ರೆಸ್ ಅನ್ನುವಂಥದ್ದು. ಸೊ ಈ ಮುಖಾಂತರ ಎರಡು ಕ್ಷೇತ್ರಗಳ ಒಂದು ಜಿದ್ದಿಂದ ಕೂಡಿತ್ತು ಅನ್ನುವಂಥದ್ದು. ಅದರಲ್ಲೂ ಕೂಡ ದಾವಣಗೆರೆ ದಕ್ಷಿಣ ಅನ್ನುವಂಥದ್ದು ಈ ಬಾರಿ ನಿರ್ಣಾಯಕ ಪಾತ್ರವನ್ನು ವಹಿಸಿತ್ತು. ಯಾಕಂದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಮ್ರು ಈ ಬಾರಿ ಕಾಂಗ್ರೆಸ್ಗೆ ಕೈ ಕೊಡ್ತಾ ಇದ್ದಾರೆ ಅನ್ನುವಂತಹ ಒಂದು ಗ್ರೌಂಡ್ ರಿಯಾಲಿಟಿಯ ಪ್ರಕಾರ ಇಲ್ಲ ಒಂದು ರೀತಿ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಹೀನಾಯ ಸೋಲನ್ನು ಎದುರುಗೊಳ್ಳಬೇಕಾಗುತ್ತೆ ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರ ಸಿಗ್ತಾ ಹೋಗ್ತಾ ಇದೆ ಅನ್ನುವಂಥದ್ದು. ಈ ಮುಖಾಂತರ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬದ ಕೂಡಿ ಮೂರನೇ ತಲೆಮಾರಿನ ರಾಜಕಾರಣಿಯಾಗಿರುವಂತಹ ಸಮರ್ಥ ಶಾಮನೂರವರು ಗೆಲ್ಲುವ ಮುಖಾಂತರ ಮತ್ತೊಮ್ಮೆ ಕಾಂಗ್ರೆಸ್ನ ಆಧಿಪತ್ಯ ಮುಂದುವರೆದಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅನ್ನುವಂಥದ್ದು. ಸ್ನೇಹಿತರೆ, ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಗೆಲುವಿನ ಅಂತರ ಏನು? ಬಿ ಜೆ ಪಿಯ ತಮ್ಮ ಪ್ರತಿಸ್ಪರ್ಧಿಯಾಗಿರುವಂಥ ಬಿ ಜೆ ಪಿಯ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಕೂಡ ಫೈಟ್ ಕೊಟ್ಟಿದ್ದಾರೆ ಅನ್ನುವುದು ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಗೆಲುವಿನ ಅಂತರ ತುಂಬ ಕಮ್ಮಿ ಇದೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. 5708 ಮತಗಳ ಅಂತರದಿಂದ ಒಂದು ಸರಳವಾಗಿರ್ತಕ್ಕಂತಹ ಒಂದು ಗೆಲುವಿನ ಅಂತರವನ್ನು ಪಡೆದಿದ್ದಾರೆ ಸಮರ್ಥ ಶಾಮನೂರವರು ಅನ್ನುವಂಥದ್ದು. ಈ ಮುಖಾಂತರ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರವರು 69,578 ಮತಗಳನ್ನು ಗಳಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ದಾವಣಗೆರೆ ದಕ್ಷಿಣದಲ್ಲಿ. ಇನ್ನು ಬಿ ಜೆ ಪಿ ಅಭ್ಯರ್ಥಿಯಾಗಿರುವಂತಹ ಶ್ರೀನಿವಾಸ ದಾಸ ಕರಿಯಪ್ಪನವರು ಪಡ್ಕೊಂಡಿರ್ತಕ್ಕಂಥ ಮತ 63,870 ಮತಗಳನ್ನು ಪಡೆಯುವ ಮುಖಾಂತರ ಅತಿ ಹೆಚ್ಚಿನ ಫೈಟನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಪ್ರತಿಸ್ಪರ್ಧಿಯಾಗಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಅನ್ನುವಂಥದ್ದು. ಈ ಮುಖಾಂತರ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇನ್ನೊಬ್ಬ ಮುಸ್ಲಿಂ ಅಭ್ಯರ್ಥಿನೂ ಕೂಡ SDPIನ ಅಬ್ಸರ್ ಕೊಡ್ಲಿಪೇಟೆಯವರು ಕೂಡ ಬರೋಬ್ಬರಿ 19,000 ಮತಗಳನ್ನು ಪಡೆಯುವ ಮುಖಾಂತರ ಅವರು ಕೂಡ ಮೂರನೇ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಬಟ್ ಗೆಲ್ಲಿಕ್ಕಾಗದೇ ಇರ್ಬೋದು. ಬಟ್ ಈ ಒಂದು ಫಲಿತಾಂಶದಿಂದ ನಮಗೆ ಕಾಣಸಿಗ್ತಾ ಹೋಗ್ತಾ ಇದೆ ಎಲ್ಲೊಂದರಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಮರ ಕೋಪಕ್ಕೆ ಕಾಂಗ್ರೆಸ್ ತುತ್ತಾಗಿದ್ದು ಅನ್ನುವಂಥದ್ದು. ಸೊ ಈ ಮುಖಾಂತರ ಎಲ್ಲೋ ಒಂದು ರೀತಿ ಲಿಂಗಾಯತ ಮತಗಳು ಈ ಬಾರಿ ಕಾಂಗ್ರೆಸ್ಗೆ ಕೈ ಹಿಡಿದಿದೆ ಅನ್ನುವಂಥದ್ದು ಈ ಒಂದು ಫಲಿತಾಂಶವನ್ನು ನೋಡಿದಾಗ ನಮಗೆ ತಿಳಿತಾ ಹೋಗುತ್ತೆ. ಯಾಕಂದರೆ ಅಲ್ಲಿ ಮುಸ್ಲಿಮರ ಒಂದು ಮತಗಳು ಹೆಚ್ಚಿರುವ ಕಾರಣ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕನ್ನುವಂಥ ಒಂದು ಆಕಾಂಕ್ಷೆಗಳು ತುಂಬ ಜಾಸ್ತಿ ಇತ್ತು ಮತ್ತು ಪಟ್ಟು ಕೂಡ ಹಿಡಿದಿದ್ರು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಇಂಟರ್ಫಿಯರ್ ಆಗಿದ್ದರು ಅನ್ನುವಂಥದ್ದು. ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಿದ ಕಾರಣ ಬಂಡಾಯನೂ ಕೂಡ ಜಾಸ್ತಿ ಇತ್ತು ಮುಸ್ಲಿಂ ಸಮುದಾಯದಲ್ಲಿ ಅನ್ನುವಂಥದ್ದು. ಎಲ್ಲ ಒಂದು ರೀತಿ ಬಂಡಾಯದ ಪ್ರತೀಕವಾಗಿ ದಾವಣಗೆರೆ ದಕ್ಷಿಣದಲ್ಲಿ ಒಂದು ಕಡಿಮೆ ಅಂತರದ ಗೆಲುವನ್ನು ಕೂಡ ನಾವು ಪ್ರತಿಬಿಂಬವಾಗಿ ಕಾಣ್ಬೋದಾಗುತ್ತೆ ಅನ್ನುವಂಥದ್ದು. ಸೊ ಈ ಮುಖಾಂತರ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರು ತಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವ ಬದಲು ಬಿ ಜೆ ಪಿ ಮತ್ತು SDPIನ ಅಭ್ಯರ್ಥಿಗೆ ಮತ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಕ್ಲಿಯರ್ ಕಟ್ಟಾಗಿ ನಮಗೆ ತಿಳಿತಾ ಹೋಗುತ್ತೆ. ಎಲ್ಲ ಒಂದು ರೀತಿ ಕಾಂಗ್ರೆಸ್ನ ಈ ಬಾರಿ ಕಾಪಾಡಿರ್ತಕ್ಕಂಥದ್ದು ಲಿಂಗಾಯತ ಮತಗಳು ಅನ್ನುವಂಥ ಎಲ್ಲ ಒಂದು ರೀತಿ ಕನ್ಸಾಲಿಡೇಟೆಡ್ ಆಗಿ ಒಂದೇ ಕಡೆ ಮತದಾನವಾಗಿದೆ ಅನ್ನುವಂಥದ್ದು ಈ ಒಂದು ಮತದಾನದ ಒಂದು ಅಂಕಿಅಂಶವನ್ನು ನೋಡಿದಾಗ ನಮಗೆ ತಿಳಿತಾ ಹೋಗುತ್ತೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ದಾವಣಗೆರೆ ದಕ್ಷಿಣವನ್ನು ಕಾಂಗ್ರೆಸ್ ಮತ್ತೊಮ್ಮೆ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಎಲ್ಲ ಒಂದು ರೀತಿ ಅಂತರ ಕಡಿಮೆ ಇದ್ದರೂ ಕೂಡ ಮತ್ತೆ ಈ ಒಂದು ಕ್ಷೇತ್ರವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಸಫಲರಾಗಿದ್ದಾರೆ ಎನ್ನುವಂಥದ್ದು ವಿಶೇಷ ಆಗ್ತದೆ ಸ್ನೇಹಿತರೆ. ಇನ್ನು ಅದೇ ರೀತಿ ಬಾಗಲಕೋಟೆ ಕ್ಷೇತ್ರದ ಕಡೆಯೂ ಕೂಡ ನೋಡ್ತಾ ಹೋಗೋಣ. ಸೊ ಬಾಗಲಕೋಟೆ ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ ಮತ್ತೊಮ್ಮೆ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ ಎನ್ನುವಂಥದ್ದು. ಈ ಮುಖಾಂತರ ಉಮೇಶ್ ಮೇಟಿಯವರು ಗೆಲುವಿನ ನಗೆ ಬೀರಿದ್ದಾರೆ ಎನ್ನುವಂಥದ್ದು. HY ಮೇಟಿಯವರ ಪುತ್ರ ಉಮೇಶ್ ಮೇಟಿಯವರು ಗೆಲುವಿನ ನಗೆ ಬೀರಿದ್ದಾರೆ. ಸೊ ಈ ಒಂದು ಕ್ಷೇತ್ರದಲ್ಲಿ ಗೆಲುವಿನ ಅಂತರ ಅನ್ನುವಂಥದ್ದು 22,332 ಮತಗಳ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಉಮೇಶ್ ಮೇಟಿಯವರು ತಮ್ಮ ಪ್ರತಿಸ್ಪರ್ಧಿಯಾಗಿರುವಂತಹ ವೀರಭದ್ರಯ್ಯ ಚರಂತಿಮಠ ಅವರ ವಿರುದ್ಧ ಅನ್ನುವಂಥದ್ದು. ಸ್ನೇಹಿತರೆ, ಉಮೇಶ್ ಮೇಟಿಯವರಿಗೆ ಬರ್ತಾ ಇದೆ 98,919 ಮತಗಳು ಅನ್ನುವಂಥದ್ದು. ಇನ್ನು ವೀರಭದ್ರಯ್ಯ ಚರಂತಿಮಠ ಅವರಿಗೆ ಬರ್ತಾ ಇದೆ 76,587 ಮತಗಳು ಅನ್ನುವಂಥದ್ದು. ಎಲ್ಲೋ ಒಂದು ರೀತಿ ಅತಿ ದೊಡ್ಡ ಅಂತರದ ಗೆಲುವನ್ನು ಇಲ್ಲಿ ಕಾಂಗ್ರೆಸ್ ಪಡ್ಕೊಳ್ತಾ ಇದೆ ಅನ್ನುವಂಥದ್ದು. ಯಾಕೆಂದರೆ ಇಲ್ಲಿ ಕಾಂಗ್ರೆಸ್ನ ಪರವಾಗಿ
ಪರವಾಗಿ ಸಿ ಎಂ ಸಿದ್ದರಾಮಯ್ಯನವರು 2-3 ದಿನಗಳ ಕಾಲ ಕ್ಷೇತ್ರದಲ್ಲಿ ಬೀಡುಬಿಟ್ಟಿದ್ದರು, ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ರು ಅನ್ನುವಂಥದ್ದು. ಕಾಂಗ್ರೆಸ್ ಇದು ಒಂದು ಕ್ಷೇತ್ರವನ್ನು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ, ಪ್ರಚಾರ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಗೆಲುವಿನ ಅಂತರ ಎಲ್ಲ ಒಂದು ರೀತಿ ಅತಿ ದೊಡ್ಡ ಲೀಡನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಎನ್ನುವುದು. ದಾವಣಗೆರೆ ದಕ್ಷಿಣದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಡಿಸಪಾಯಿಂಟ್ಮೆಂಟ್ ಇತ್ತು ಅನ್ನುವಂಥದ್ದು. ಸೊ ಫಲಿತಾಂಶ ಬರೋಕ್ಕಿಂತ ಮುಂಚೆನೇ ಕೆಲವು ಮುಸ್ಲಿಂ ನಾಯಕರನ್ನು ಹಾಗೆ ವಿರುದ್ಧ ಕ್ರಮ ಕೈಗೊಂಡಿದ್ದು ಕೂಡ ನಾವು ಕಾಣಬಹುದಾಗುತ್ತೆ. ಸೊ ಬಾಗಲಕೋಟೆ ಕ್ಷೇತ್ರದಲ್ಲಿ ವೀರಭದ್ರಯ್ಯ ಚರಂತಿಮಠ 3 ಬಾರಿ ಶಾಸಕರಾಗಿರ್ತಕ್ಕಂಥ BJPಯ ವೀರಭದ್ರಯ್ಯ ಚರಂತಿಮಠ ಸರಿಯಾದ ಫೈಟ್ ಕೊಡುವಲ್ಲಿ ವಿಫಲರಾಗಿದ್ದಾರೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಎನ್ನುವಂಥದ್ದು. ಈ ಮುಖಾಂತರ ಉಮೇಶ್ ಮೇಟಿಯವರು ತಮ್ಮ ತಂದೆಯ ಸ್ಥಾನವನ್ನು ಫುಲ್ಫಿಲ್ ಮಾಡಿಕೊಂಡು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಅನ್ನುವಂಥದ್ದು. ಈ ಮುಖಾಂತರ ಕಾಂಗ್ರೆಸ್ ಈ ಬಾಗಲಕೋಟೆ ಕ್ಷೇತ್ರವನ್ನು ಮತ್ತೊಮ್ಮೆ ತಮ್ಮ ತೆಕ್ಕೆಯಲ್ಲಿ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಅನ್ನುವಂಥದ್ದು. ಬಟ್ ಅದರಲ್ಲೂ ಕೂಡ ಗೆಲುವಿನ ಅಂತರ ಅತಿ ಹೆಚ್ಚಿರುವ ಕಾರಣ ಎಲ್ಲೊಂದು ರೀತಿ ಲಿಂಗಾಯತ ಮತಗಳು ಇಲ್ಲೊಂದು ರೀತಿ ಕಾಂಗ್ರೆಸ್ನ ಕೈ ಹಿಡಿದಿದೆ ಅನ್ನುವಂಥದ್ದು. ಜೊತೆಗೆ OBC ಮತಗಳು ಇಲ್ಲಿ ಕೈ ಹಿಡಿದಿದೆ, ಮುಸ್ಲಿಂ ಸಮುದಾಯದ ಮತಗಳು ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪರವಾಗಿ ವಾಲಿದೆ ಅನ್ನುವಂಥದ್ದು ಇಲ್ಲಿ ನಮಗೆ ಈ ಅಂಕಿಅಂಶವನ್ನು ನೋಡಿದಾಗ ತಿಳಿತಾ ಹೋಗುತ್ತೆ ಅನ್ನುವಂಥದ್ದು ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ದಿಗ್ವಿಜಯವನ್ನು ಸಾಧಿಸುವ ಮುಖಾಂತರ ಮತ್ತೊಮ್ಮೆ 2 ಕ್ಷೇತ್ರಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಸಫಲರಾಗಿದ್ದಾರೆ ಅನ್ನುವಂಥದ್ದು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ಸೊ ಯಾರೇನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.